ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇದೊಂಥರ ನೆನ್ನೆ ಇನ್ಸಿಡೆಂಟ್ ಆಗಿರೋದು. ಸೊ ಏನಂದರೆ ಹೇಳ್ತೀನಿ, ಅದು ವೀಡಿಯೋನೂ ತೋರಿಸ್ತೀನಿ ಸ್ವಲ್ಪ ಡೀಪಾಗಿ. ಇದು ನೆನ್ನೆ ಮಧ್ಯಾಹ್ನ ಇಷ್ಟೊತ್ತಲ್ಲಿ ಆಗಿರೋದು. ಏನಂದರೆ ಸಡನ್ನಾಗಿ ನಾನು ಕಾರ್ ಡೋರ್ ಇರುತ್ತಲ್ಲ ಅದನ್ನು ನಾನೇ ಹಾಕ್ಕೊಂಡಿರೋದು ಬೆರಳಿಗೆ. ಸೊ ನೆನ್ನೆ ಏನಾಯಿತು ಅಂದರೆ, ಯೂಶ್ವಲಿ ನಾನು ಲಶಿಕಾನ ಸ್ಕೂಲ್ಗೆ ಬೆಳಗ್ಗೆ ಡ್ರಾಪ್ ಮಾಡೋದು, ಗಾಡೀಲಿ ಡ್ರಾಪ್ ಮಾಡ್ತೀನಿ. ಮಧ್ಯಾಹ್ನ ಕಾರಲ್ಲಿ ಕರ್ಕೊಂಡ್ಬಿಡ್ತೀನಿ. ಯಾಕಂದರೆ ಸ್ವಲ್ಪ ಬಿಸಿಲಿರುತ್ತೆ ನೆತ್ತಿ ಮೇಲೆ, 2 ಗಂಟೆಯಲ್ಲಿ ಧೂಳೆಲ್ಲ ಇರುತ್ತೆ. ಬೆಳಗ್ಗೆ ಆದರೆ ಒಂದು ಸ್ವಲ್ಪ ಎಳೆ ಬಿಸಿಲು ಅಂದ್ಬಿಟ್ಟು ಸೊ ಗಾಡಿಲೇ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ಹೋಗ್ತಾ, ಅಲ್ಲಿ ರೈಲ್ವೆ ಟ್ರ್ಯಾಕಿಗೆ ಫ್ಲೈಓವರ್ ಮಾಡ್ತಿದ್ದಾರೆ ರೋಡು. ಸೊ ಸುತ್ತಾಕೊಂಡು ಬಳಸ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ 2 ಟ್ರೈನು 3 ಟ್ರೈನ್ ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ವೆಯ್ಟ್ ಮಾಡಿ ಅವಳಿಗೂ ಟೈಮ್ ಆಯಿತು ಸ್ಕೂಲ್ಗೆ. ಒಂದೊಂದು ಸತಿ ಫ್ರೀ ಇರುತ್ತೆ, ಒಂದೊಂದು ಸತಿ 2-3 ಟ್ರೈನ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ವೆಯ್ಟ್ ಮಾಡಿ ಫ್ರಸ್ಟ್ರೇಷನ್ ಆಗಿಬಿಡ್ತು ನನಗೆ. ತುಂಬ ಟೈಮ್ ಆಗ್ತಿದೆಯಲ್ಲ ಸ್ಕೂಲಿಗೆ ಅಂದ್ಬಿಟ್ಟು ಅವಸರವಾಗಿದ್ದೆ, ಹೋದೆ. ಆಮೇಲೆ ಸ್ಕೂಲ್ ಸ್ವಲ್ಪ ಟೈಮ್ ಆಗಿದೆ, ಕಾಯ್ತಿರ್ತಾಳೆ, ಹೊಟ್ಟೆ ಶುಕೊಂಡಿರ್ತಾಳೆ ಅಂದ್ಬಿಟ್ಟು ಹೋದೆ. ಸೊ ಅಲ್ಲಿ ಗೊತ್ತಿಲ್ಲ, ಗಮನ ಇಲ್ಲ, ನನ್ನ ಮೈಂಡು ಅಲ್ಲಿತ್ತು. ಲಶ್ಕಂಗೆ ಟೈಮ್ ಆಯಿತು, ಊಟಕ್ಕೆ ಲೇಟ್ ಆಗೋಯ್ತು ಅನ್ನೋದ್ರ ಮೇಲೆ ಮೈಂಡ್ ಅಲ್ಲಿತ್ತು ಗಮನ. ಸೊ ನಾನು ಕಾರ್ ಹಿಂಗೆ ಡೋರ್ ಹಾಕ್ತೆ, ಈ ಥರ ನಿಂತ್ಕೊಂಡಿದ್ದೆ ಈ ಥರ. ಸೊ ಹಿಂಗೆ ಇಟ್ಬಿಟ್ಟು ಹಿಂಗೆ ಹಾಕ್ಕೊಂಬಿಟ್ಟಿದ್ದೀನಿ ಕೈಗೆ. ಸೊ ನೋಡಿ ಈ ಥರ ಹೆಂಗಾಗಿದೆ ನೋಡಿ, ಊದ್ಕೊಂಬಿಟ್ಟಿದೆ ಫುಲ್ಲು. ನೋಡಿ ಈ ಪಾರ್ಟ್ ಫುಲ್ಲು ಮುಟ್ಟಕ್ಕೂ ಆಗಲ್ಲ. ಈ ಬೆರಳು ನೋಡಿ ಫುಲ್ ಸ್ವೆಲ್ಲಾಗಿ ನೈಸ್ ಆಗಿಬಿಟ್ಟಿದೆ ಸ್ಕಿನ್ನೆಲ್ಲ. ಫುಲ್ ಇಷ್ಟೆಲ್ಲ ಊದ್ಕೊಂಡ್ಬಿಟ್ಟಿದೆ. ನೆನ್ನೆ ಎಲ್ಲ ಈ ಪೈನಿಗೆ ಫುಲ್ಲು ಇಲ್ಲಿವರೆಗೂ ಭುಜದವರೆಗೂ ಪೈನ್ ಎಳೀತಾ ಇತ್ತು ನನಗೆ. ಈಗಲೂ ಎಳೀತಿದೆ ನಿಜವಾಗ್ಲೂ. ನೆನ್ನೆ ಇಷ್ಟಿರಲಿಲ್ಲ ಈ ಬ್ಲಡ್ ಕ್ಲಾಟು, ಇಷ್ಟು ಮಾತ್ರ ಇತ್ತು. ಅದು ಉಗುರು ಕಣ್ಣಿಗೆ ಬಿದ್ದರೆ ಹಿಂಗಿರುತ್ತೆ ಅಲ್ವಾ. ಸೊ ಫುಲ್ ನನ್ನ ಬೆರಳಿಗೆ ಹಿಂಗೆ ಹೋಗ್ಬಿಟ್ಟಿತ್ತು ಡೋರ್. ಅದು ಫುಲ್ ಡೋರ್ ಏನು ಅರ್ಧಂಬರ್ಧ ಕ್ಲೋಸ್ ಆಗಿರಲಿಲ್ಲ, ಫುಲ್ ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು. ಏನಿದು ಹಿಂಗೆ ಬಿತ್ತಲ್ಲ ನಾನು ಕೈಗೆ ಅಂತ ನೋಡ್ತಾ ಇದ್ದೀನಿ, ಬೆರಳು ಸಿಗಾಕೊಂಡ್ಬಿಡ್ದೆ. ಆಮೇಲೆ ಪಟ್ಟ ಅಂತ ನಾನೇ ತೆಗೆದು ಹಂಗೆ ಕರ್ಕೊಂಡು ಬಂದೆ, ಕಾರ್ ಡ್ರೈವ್ ಮಾಡ್ಕೊಂಡು ಬಂದೆ. ಅಡುಗೆನೂ ಹಂಗೆ ಮಾಡಿದೆ ಇವತ್ತು. ಸೊ ಮತ್ತೆ ನೆನ್ನೆ ಸ್ವಲ್ಪ ಇಲ್ಲೇ ಕ್ಲಿನಿಕ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಡೆ. ಒಂದು ಸ್ವಲ್ಪ ಇನ್ಫೆಕ್ಷನ್ದು ಅದೆಲ್ಲ ಇದು ಕೊಟ್ಟರು. ಇನ್ಫೆಕ್ಷನ್ ಏನೂ ಆಗಬಾರ್ದು, ಒಂದು ಸ್ವಲ್ಪ ಪೇಯ್ನ್ ಕಮ್ಮಿ ಆಗಲಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಬಟ್ ನೆನ್ನೆ ನೋಡಿದೆ, ಮಧ್ಯಾಹ್ನದಿಂದ ರಾತ್ರಿವರೆಗೂ ಹಂಗೆ ಇದ್ದೆ. ಆಮೇಲೆ ನಾನು ಹಿಂಗೆ ಇದ್ದರೆ ಪೇಯ್ನ್ ತಡ್ಕೊಬೋದು, ಬಟ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ಕೆಲಸ ಮಾಡಲಿಲ್ಲ ಅಂದರೆ ಮಕ್ಳಿಗೆ ಕಷ್ಟ ಆಗುತ್ತಲ್ವ. ಸೊ ಈಗಲೂ ತುಂಬ ನೋವ್ತಿದೆ, ಗೊತ್ತಲ್ವ ಉಗುರು ನಂಗೆ ನಿಜವಾಗ್ಲೂ ಫ್ರ್ಯಾಕ್ಚರ್ ಆಗೋ ಇದು ಇತ್ತೇನೋ ಅಂತ ಅನಿಸಿತ್ತು ನನಗೆ. ಹಂಗೆ ಫುಲ್ ಇಷ್ಟುವರೆಗೂ ಬೆರಳು ಕಾರ್ ಡೋರ್ ಮಧ್ಯೆ, 2 ಡೋರ್ ಮಧ್ಯೆ ಒಂದು ಗ್ಯಾಪ್ ಇರುತ್ತಲ್ಲ, ಆ ಡೋರಲ್ಲಿ ಹಿಂಗೈತೆ. ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಬೆರಳು ಪೂರ್ತಿ ಕಾರ್ ಒಳಗೇ ಇದೆ. ಡೋರ್ ಫುಲ್ ಕ್ಲೋಸ್ ಆಗಿತ್ತು. ಅರ್ಧಂಬರ್ಧನೂ ಕ್ಲೋಸ್ ಆಗಿರಲಿಲ್ಲ, ಫುಲ್ ಕ್ಲೋಸ್. ಅರ್ಧಂಬರ್ಧ ಕ್ಲೋಸ್ ಆಗಿದೆ, ನಾನು ಬಚಾವಾಗ್ತಿದ್ದೆ, ಇಷ್ಟೊಂದಿರಲಿಲ್ಲ. ಬಟ್ ಇದು ನಾನೇ ತೆಕ್ಕೊಂಡು ಆಮೇಲೆ ನೋಡೋಕ್ಕಾಗಲ್ಲ. ಸೊ ನೆನ್ನೆದು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೆನ್ನೆದು ಹೆಂಗಿತ್ತು ಗಾಯ ರಾತ್ರಿ ಅಂದ್ಬಿಟ್ಟು. ಸೊ ಇವತ್ತಿಗೆ ಇಷ್ಟಿದೆ, ಗೊತ್ತಿಲ್ಲ. ಇದು ಹಿಂಗೆ ಏರಿ ಉಗುರು ಹೋಗ್ಬೋದು ಅಂತ ಹೇಳ್ತಾರೆ, ಉಗುರು ಬಿದ್ದೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಗೊತ್ತಿಲ್ಲ ಏನಾಗುತ್ತೋ ಏನೋ, ನನಗೂ ಗೊತ್ತಿಲ್ಲ. ನೋಡಿ ಉಗುರು ಬಿದ್ದೋಗೋ ಸ್ಟೇಜಲ್ಲಿ ಇದೆಯಾ ಹೆಂಗೆ ಅಂತ ಹೇಳಿ. ಸಿಕ್ಕಾಪಟ್ಟೆ ನೋವು ಗೊತ್ತಾ, ಇಲ್ಲೊಂಚೂರು ಹಿಂಗೆ ಟಚ್ ಮಾಡೋಕ್ಕಾಗ್ತಾಯಿಲ್ಲ, ಪ್ರಾಣ ಹೋದಂಗೆ ಆಗುತ್ತೆ. ಅದೇ ಡಾಕ್ಟ್ರ್ ಹೇಳ್ತಾಯಿದ್ರು, ಹೆಂಗೆ ತಡ್ಕೊಂಡಿದ್ದೀರಾ ನೀವು ಉಗುರು ಕಣ್ಣಿಗೆ ಬಿದ್ದರೆ, ಅದಾಗಲ್ಲ, ಅದರಲ್ಲೂ ನೀವು ಕಾರ್ ಡೋರ್ ಹಾಕ್ಕೊಂಡ್ಬಿಟ್ಟಿದ್ದೀರಾ ಅಂತ. ಗೊತ್ತಿಲ್ಲ, ಕೆಲವರಿಗೆ ಫೀವರ್ ಎಲ್ಲ ಬರುತ್ತಂತೆ, ಕೆಲವ್ರಿಗೆ ಬ್ಲಡ್ ಎಲ್ಲ ಬರುತ್ತಂತೆ. ಬಟ್ ಟಚ್ವುಡ್ ನನಗೇನಿಲ್ಲ, ಗಾಡ್ಸ್ ಗ್ರೇಸ್, ಬ್ಲಡ್ಡು ಇಲ್ಲ, ಫೀವರು ಇಲ್ಲ, ಏನೂ ಇಲ್ಲ. ಬಟ್ ಸಿಕ್ಕಾಪಟ್ಟೆ ನೆನ್ನೆ ಇಲ್ಲಿಂದ ಇಲ್ಲಿವರೆಗೂ ಎಳೀತಾ ಇತ್ತು. ಈಗಲೂ ಹಿಂಗೆ ಎಳೀತಿದೆ, ನರ ಎಲ್ಲ ಹಿಂಗೆ ಎಳ್ದಂಗೆ ಆಗ್ತಿದೆ. ಬಟ್ ರೈಟ್ ಕೈಗೆ ಆಗಿದ್ರೆ ತುಂಬ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಲೆಫ್ಟ್ ಕೈ ಆಗಿರೋದ್ರೆ ಸ್ವಲ್ಪ ಮ್ಯಾನೇಜಬಲ್ಲು, ಅಷ್ಟೊಂದು ಕೆಲಸ ಮಾಡೋಲ್ವಲ್ಲ. ರೈಟ್ ಕೈಗೆ ಏನಾದರೂ ಆಗಿಬಿಟ್ಟಿದ್ರೆ ಸಖತ್ ಕಷ್ಟ ಆಗಿಬಿಡೋದು. ಸೊ ಈ ಥರ ಇದೆ. ಇನ್ನು ಇವತ್ತು ನಮ್ಮ ಫ್ಯಾಕ್ಟ್ರಿದಲ್ಲಿ ಫಸ್ಟ್ ಕೆಲಸ ಮಾಡ್ತಿದ್ರು ವರ್ಕರ್ ಆನಂದಣ್ಣ ಅಂತ ಸುಮಾರು ಸಲ ಹೇಳಿದ್ದೀನಿ ನಾನು. ಸೊ ಜಾತ್ರೆ ನಡೀತಿದೆ ಇವಾಗ ಎಲ್ಲ ಕಡೆ ತುಮಕೂರಲ್ಲಿ. ಸೊ ದೇವ್ರ ಜಾತ್ರೆ, ಗ್ರಾಮ ದೇವತೆ ಜಾತ್ರೆ. ಸೊ ಅವರು ನಾನ್ ವೆಜ್ ಊಟ ಮಾಡ್ತಾರೆ ಸ್ಪೆಷಲಿ. ಸೊ ಅದು ಕರೆದಿದ್ರು, ಲಾಸ್ಟ್ ಇಯರು ಕರೆದಿದ್ರು, ರಾತ್ರಿ ಹೋಗಿದ್ರು. ಇವಾಗಲೂ ಮಧ್ಯಾಹ್ನನೇ ಕರೆದ್ರು, ಬನ್ನಿ ಬಿಸಿ ಇರುತ್ತೆ, ನಿಮಗೋಸ್ಕರನೇ ಫಸ್ಟ್ ತೆಗಿತೀನಿ, ನೀವೇ ಫಸ್ಟ್ ಕುತ್ಕೊಂಡು ತಿನ್ಬಿಡಿ ಬಿಸಿಲೇ ಅಂದರು. ಬಟ್ ನಾವು ಪ್ರಕೃಲ್ ಸ್ಕೂಲ್ಗೆ ಹೋಗಿರ್ತಾನೆ, ಲಶಿಕಾ ಸ್ಕೂಲ್ಗೆ ಹೋಗಿರ್ತಾಳೆ, ಕೆಲಸ ಇರುತ್ತೆ ಮನೇಲಿ, ಆಗಲ್ಲ ಅಂದ್ಬಿಟ್ಟು ಸಂಜೆ ಆರಾಮಾಗಿ ಮುಗಿಸ್ಕೊಂಡು ಬರ್ತೀವಿ, ಪರವಾಗಿಲ್ಲ. ನಾವು ತಿನ್ನೋದೇ ಇಷ್ಟು, ನಾನ್ ವೆಜ್ ಅಷ್ಟು ಕ್ರೇಜ್ ಇಲ್ಲ. ಸೊ ಹಾಗಾಗಿ ಸಂಜೆ ಹೋಗ್ಬೇಕು, ಆರಾಮಾಗಿ ಹೋಗಿ ನೋಡ್ಕೊಂಡು ತಿನ್ಕೊಂಡು ಬರಬೇಕು. ನಿಜವಾಗ್ಲೂ ಇಂಥವ್ರು ಅಂದರೆ ನಮಗೆ ಯಾರು ಮರ್ಯಾದೆ ಕೊಡ್ತಾರೆ, ನಮಗೆ ಯಾರು ಗೌರವ ಕೊಡ್ತಾರೆ ಅಂಥವ್ರ ಮನೆಗೆ ಹೋಗೋದಕ್ಕೆ ಇಷ್ಟ ಆಗುತ್ತೆ. ಏನಕ್ಕಂದರೆ ಅವ್ರು ನಮಗೆ ಕೊಡೋ ರೆಸ್ಪೆಕ್ಟೇ ಬೇರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದು ತುಂಬ ಇಷ್ಟ ಆಗುತ್ತೆ. ಕೆಲವ್ರು ಇರ್ತಾರೆ, ದುಡ್ಡಿದ್ರೂ ದುರಂಕಾರ ಇರುತ್ತೆ, ದುಡ್ಡು ಇಲ್ಲದಲೇ ಇದ್ರೂ ದುರಂಕಾರ ಇರುತ್ತೆ.
ಅಂಥ ಆ್ಯಟಿಟ್ಯೂಡ್ಸ್ ನನಗೆ ಇಷ್ಟನೂ ಆಗಲ್ಲ. ನಾನು ಅಂಥವ್ನು ದೂರನೂ ಇಟ್ಬಿಡ್ತೀನಿ. ನನಗೆ ಆ ನನ್ನ ಬೌಂಡ್ರೀಸ್ಗಳನ್ನ ಕರ್ಕೊಳ್ಳೋದು ಇಲ್ಲ. ಸತಿ ಎಳಿಯುತ್ತೇನೂ ಮಾಡೋಕ್ಕಾಗಲ್ಲ. ಬಿಸಿ ನೀರು ಬಿದ್ದರೆ ಇನ್ನೂ ಒಂಥರ ಆಗಿಬಿಡುತ್ತೆ. ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದೊಂದು ಸಲ ನಮಗೆ ಗೊತ್ತಿಲ್ಲದಲ್ಲೇ ಈ ಥರ ಎಡ್ವರ್ಟ್ಗಳನ್ನ ಮಾಡ್ಕೊಳ್ತಾನೆ ಇರ್ತೀವಿ. ಸೊ ಅದರಲ್ಲೂ ಉಗುರು ಕಣ್ಣಿಗೆ ಅಂದರೆ ಸೆನ್ಸಿಟಿವ್ ಪ್ಲೇಸ್ ಅದು. ಫುಲ್ಲು ಊದ್ಕೊಂಡ್ಬಿಟ್ಟಿದೆ. ನನ್ನ ಬೆರಳೆಲ್ಲ ನೋಡ್ತಿದ್ದೀರಲ್ಲ, ಅಪ್ಪ ಫುಲ್ಲು ಊದ್ಕೊಂಡು ಸಖತ್ತು ಪೇಯ್ನ್ ಆಗ್ತಿತ್ತು. ಒಳಗಡೆ ನರಗಳೆಲ್ಲ ಎಳೀತಾ ಇದ್ವು. ಫುಲ್ ಅಲ್ಲಿಂದ ಭುಜದವರೆಗೂ ತುಂಬ ಎಳೀತಾ ಇತ್ತು. ಇನ್ನು ಡಾಕ್ಟರು ಮತ್ತು ಅಪ್ಪ ಇಬ್ಬರು ಹೇಳ್ತಾಯಿದ್ರು, ಇದು ಉಗುರು ಬಿದ್ದೋಗುತ್ತೆ, ಇರಲ್ಲ ಅಂತ. ಗೊತ್ತಿಲ್ಲ ಏನಾಗುತ್ತೆ, ನೋಡಬೇಕು. ಸೊ ದಿನೇ ಆದಂಗೆ ಬ್ಲಡ್ಡು ಕ್ಲಾಟ್ ಆಗಿರೋದು, ಕಲರ್ ಜಾಸ್ತಿ ಆಗ್ತಾನೆ ಬರುತ್ತೆ ಅದು. ಸೊ ಗೊತ್ತಿಲ್ಲ ಏನಾಗುತ್ತೆ, ಉಗುರು ಬಿದ್ದೋಗಲ್ಲ, ನನಗೂ ಗೊತ್ತಾಗ್ತಾಯಿಲ್ಲ. ಸೊ ನೋಡ್ತಿದ್ದೀರಲ್ಲ, ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಹೇಳಿ, ಉಗುರು ಬಿದ್ದೋಗುತ್ತಾ ಅಂತ. ನನಗೆ ಬಿದ್ದೋಗಬಾರ್ದು, ಹಾಗಂಗೆ ಕ್ಲಾಟ್ ಎಲ್ಲ ಕ್ಲಿಯರ್ ಆಗಿಬಿಡಲಿ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ, ಏನೋ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಈ ಥರ ನಾನು ಅಂದರೆ ಗಾಬರಿಲಿ ಅವಸರದಲ್ಲಿ ಕೈ ತೆಕ್ಕೊಳ್ದೆ ಬೇಗ ಡೋರ್ಗೆ ಬೆರಳಿಟ್ಬಿಟ್ಟು ಡೋರ್ ಹಾಕ್ಕೊಂಡ್ಬಿಟ್ಟೆ. ಸೊ ಅವತ್ತು ಮಾತ್ರ ನಿಜವಾಗ್ಲೂ ಪ್ರಾಣ ಹೋದಂಗೆ ಆಗಿಬಿಟ್ಟಿತ್ತು. ಒಂದು ಡೇ ಪೂರ್ತಿ ಅಷ್ಟೊಂದಿತ್ತು ಪೇಯ್ನು. ಇನ್ನೂ ಇದನ್ನು ಮಾಡಿದ್ದೆ ನಾನು, ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡಿದ್ದೆ ಸಾಂಬಾರಿಗೆ. ಇದ್ರ ಜೊತೆಗೆ ಬೆಂಡೆಕಾಯಿ ಫ್ರೈ ಮಾಡಿದ್ದೆ, ಜಸ್ಟ್ ಮಸಾಲೆ ಬಿಂದಿ ಫ್ರೈ ಅಂತೀವಲ್ಲ, ಸೊ ಆ ಥರ ಮಾಡಿದ್ದೆ. ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಮಕ್ಕಳು ಯೂಶ್ವಲಿ ಬೆಂಡೆಕಾಯಿ ತಿನ್ನಲ್ಲ, ಒಂದೊಂದು ಸತಿ ಮೊಸರು ಸ್ಕಿಪ್ ಮಾಡ್ತಾರೆ. ಹಿಂಗೆ ಮಾಡಿದಾಗ ಎರಡೂ ಒಟ್ಟಿಗೆ ಆಗೋಗ್ಬಿಡುತ್ತೆ ಅಂತ ಅಷ್ಟೇ. ರಾಮ್ ರಾಮ್ ಜಿ, ರಾಮ್ 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 ರಾಧಾದಿಕ್ಕೆ ರಾಮ್ 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 ದೇವಾ ರಾಮ್ 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 ರಾಮ್. ಇನ್ನು ಮತ್ತೆ ಆನಂದ್ ಅಣ್ಣ ಫೋನ್ ಮಾಡಿದರು, ಸಂಜೆ ಬರ್ತೀವಿ ಅಂತ ಹೇಳಿದ್ವಲ್ಲ. ಸೊ ಎಲ್ಲಿ ಬರ್ತಾಯಿದ್ದೀರಾ ನಯನ ಅಂತ ಫೋನ್ ಮಾಡಿದರು. ತುಂಬ ಒಳ್ಳೆಯವರು. ನಮ್ಮ ಫ್ಯಾಕ್ಟ್ರಿದಲ್ಲಿ ಆಲ್ಮೋಸ್ಟ್ ಒಂದು 8 to 10 years ವರ್ಕ್ ಮಾಡಿದರು. ಪ್ರತಿ ಒಂದು ಸಲ ಮಾಡಿದಾಗಲೂ ಅವ್ರು 3 ವರ್ಷಕ್ಕೆ ಒಂದು ಸಲ ಜಾತ್ರೆ ಮಾಡ್ತಾರಂತೆ. ಸೊ ಪ್ರತಿ ವರ್ಷ ಮಾಡಿದಾಗಲೂ ಅಂದರೆ ಯಾವಾಗ ಮಾಡಿದ್ರು ನಮಗೆ ಊಟಕ್ಕೆ ಕರೀತಾರೆ. ಸೊ ತುಂಬ ಒಳ್ಳೆಯವರು. ನಮಗೂ ಹಾಗೆ ಇರಬೇಕು. ನಮಗೂ ಏನಂದರೆ ಈ ಥರ ತುಂಬ ಪ್ರೀತಿಯಿಂದ ಮಾತಾಡೋರು, ಗೌರವ ಕೊಡೋರು ಎಲ್ರಿಗೂ ಇಷ್ಟ ಆಗ್ತಾರೆ ಅಲ್ವಾ ಸಾಮಾನ್ಯವಾಗಿ. ಇನ್ನೂ ರೆಡಿ ಆಗಿದ್ವಿ, ಅಪ್ಪ ಬರಬೇಕು, ಅಪ್ಪ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಸರಿ ಅಷ್ಟರೊಳಗೆ ಟೀ ಮತ್ತು ಮಕ್ಕಳಿಗೆ ಹಾಲೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇನ್ನು ನಾವೇನು ಅಷ್ಟೊಂದು ನಾನ್ ವೆಜ್ ಏನು ತಿನ್ನಲ್ಲ, ಬಟ್ ಅವ್ರು ಕರೆದಿದ್ದಾರೆ ಅನ್ನೋ ಒಂದು ಇದಕ್ಕೆ ಸೊ ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಮಾತಾಡಿಸ್ಕೊಂಡು ಬರಬೇಕು ಅನ್ನೋದು ಅಷ್ಟೇ. ಇಲ್ಲ ಅಂದರೆ ನಮಗೇನು ನಾನ್ ವೆಜ್ ಅಷ್ಟೊಂದು ಕ್ರೇಜ್ ಏನಿಲ್ಲ. ಸೊ ತಿಂದ್ರೂ ಒಂದು ಇಷ್ಟಿಷ್ಟು ತಿಂತೀವಿ ಅಷ್ಟೇ, ಜಾಸ್ತಿ ಏನು ತಿನ್ನೋದಿಲ್ಲ ನಾವು. ಇನ್ನು ನಾನಷ್ಟೇ ಚಿಕನ್ನೇ ಒಂದೇ ತಿನ್ನೋದು, ಮಟನ್ನೆಲ್ಲ ಏನೂ ತಿನ್ನಲ್ಲ. ಸೊ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ, ಅಂದರೆ ತುಮಕೂರು ಔಟ್ಸ್ಕರ್ಟ್ಸಲ್ಲಿರೋದು ಅವ್ರ ಮನೆ. ಸೊ ಸ್ವಲ್ಪ ದೂರ ಆಗುತ್ತೆ. ಸೊ ಹೋಗಿ ಬರಬೇಕು. ಇನ್ನು ತುಂಬ ಕಡೆ ಇವಾಗ ಎಲ್ಲ ಕಡೆ ಸ್ವಲ್ಪ ಏರಿಯಾಗಳೆಲ್ಲ ಜಾತ್ರೆಗಳು ನಡೀತಿದೆ. ಸೊ ಅದೇ ಎಲ್ಲ ಕಡೆನೂ ಜಾತ್ರೆ ಮುಗಿತಾ ಬಂತು. ಒಂದು 3-4 days ಏನೋ ಇಟ್ಕೊಂಡಿದ್ರು. ಸೊ ಇವತ್ತು ನಾನ್ ವೆಜ್ ಊಟ, ಎಲ್ಲೋದ್ರೂ ನಾನ್ ವೆಜ್ ಊಟ. ನಮ್ಮ ಪಕ್ಕದ ಏರಿಯಾದವ್ರದ್ದು ಕೂಡ ಹಾಗೆ ಜಾತ್ರೆ ಮಾಡಿ ಎಲ್ಲಿ ಯಾರ ಮನೆ ನೋಡಿದ್ರು ಶಾಮಿಯಾನು ನಾನ್ ವೆಜ್ ಊಟ. ಸೊ ಇದೇ ಥರನೇ ಮರಿ ಕಡಿಯೋದು ಎಲ್ಲರೂ. ಅಲ್ಲಿ ದೇವ್ರು ಬಂದುಬಿಟ್ಟು 4 ದೇವರು, ಗುಂಡ್ಲಮ್ಮ, ದುರ್ಗಮ್ಮ ಮತ್ತು ಚಿಕ್ಕಮ್ಮ ಮತ್ತು ಚೌಡಮ್ಮ, ಇಷ್ಟು 4 ದೇವರುಗಳನ್ನ ಮೆರವಣಿಗೆ ಜಾತ್ರೆ ಮಾಡಿರೋದು. 3 ದಿನ 4 ದಿನ ಕಂಟಿನ್ಯೂಸ್ ಆಗಿ. ಲಾಸ್ಟ್ 3 yearsಯಿಂದ ನಾವು ಒಂದು ಸಲ ಹೋಗಿದ್ವಿ. ಅವಾಗ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಏನು ಬಂದಿರಲಿಲ್ಲ. ಈ ಸಲ ಎಲ್ಲರೂ ಹೋಗ್ತಾಯಿದ್ದೀವಿ. ಎಲ್ಲರನ್ನೂ ಕರೆದು ಪಾಪ ಪ್ರತಿಯೊಬ್ಬರಿಗೂ ಹೆಸರು ಎಲ್ರಿಗೂ ಅಷ್ಟೇ, ಎಲ್ರಿಗೂ ಫೋನಲ್ಲಿ ಎಲ್ಲರೂ ಯಾನೂ ಬಿಟ್ಟು ಇದನ್ನು ಮಾಡ್ದಲ್ಲೇ ಸೊ ಎಲ್ಲರೂ ಕರೆದಿದ್ದಾರೆ. ಅದೇ ಒಂದು ಖುಷಿ. ಸೊ ಮಧ್ಯಾಹ್ನನೇ ಕರೆದಿದ್ರು ಹೇಳಿದ್ನೆಲ್ಲ, ಬಟ್ ಹೋಗೋಕ್ಕಾಗಲ್ಲ ನಮ್ಗೆ. ಒಬ್ಬರನ್ನ ಬಿಟ್ಟು ಒಬ್ಬರೂ ಹೋಗಬೇಕು. ಸ್ಕೂಲ್ಗೆ ಹೋಗಿರ್ತಾರೆ ಮಕ್ಕಳು, ಇದೆಲ್ಲ ಇರುತ್ತೆ ಕೆಲಸ. ಇನ್ನು ಮನೆ ಕೆಲಸಗಳು ಆಗಿರಲ್ಲ.
ಸೊ ಹಾಗಾಗಿ ನಾವು ಸಂಜೆ ಬರ್ತೀವಿ, ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಬರ್ಬೋದು, ಎಲ್ಲರೂ ಫ್ರೀಯಾಗಿರ್ತಾರೆ. ಆಮೇಲೆ ಮಧ್ಯಾಹ್ನ ಆದರೆ ಗಾಬರಿಲೇ ಬರಬೇಕು. ಇದು ಬಂದುಬಿಟ್ಟು ಯಲ್ಲಾಪುರ ಸೈಡ್ ಇರೋದು ಅವ್ರ ಮನೆ. ಒಂದು ಸ್ವಲ್ಪ ದೂರ ಆಗುತ್ತೆ ಮನೆಯಿಂದ, ಒಂದು ಸ್ವಲ್ಪ ಈ ಕೊರಟಗೆರೆ ರೂಟ್ ಬರುತ್ತೆ, ಯಲ್ಲಾಪುರ ಆ ಕಡೆ ಇರೋದು. ನೋಡಿ ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಫುಲ್ಲು ಎಲ್ಲಿಂದ ಎಲ್ಲಿಗೆ ಏರಿಯಾಗಿರುತ್ತೋ ಜಾತ್ರೆ ಅಲ್ಲಿಂದ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇನ್ನು ಈ ಥರ ಲೈಟ್ಸ್ ಅಂತೂ ಸುಮಾರಾಗಿ ನಮ್ಮ ತುಮಕೂರು ದಸರಾ ಆದರೆ ಸಾಕು ಇದೇ ಥರನೇ ಲೈಟ್ಸ್ ಹಾಕ್ತಾರೆ, ಇಡೀ ತುಮಕೂರು ಹಾಕ್ತಾರೆ. ಅದನ್ನು ನೋಡೋಕ್ಕೂ ಒಂದು 2 ಕಣ್ಣು ಸಾಲದು. ಇನ್ನು ಇಲ್ಲಿಂದ ಎಲ್ಲ ಸಿಕ್ಕಾಪಟ್ಟೆ ಲೈಟ್ಗಳು ಇಲ್ಲೆಲ್ಲ. ಎಷ್ಟಾಗುತ್ತೋ ಅಷ್ಟು ಇದ್ರು, ಎಷ್ಟಾಗುತ್ತೋ ಅಷ್ಟು ಕೂತ್ಕೊಂಡ್ರೆ ಮನೆ ಇಲ್ಲ ಸುಸ್ತಲ್ಲ ಸಿಗಾಕೊಂಡೆ ನಾನು ಸುಂದರಮ್ಮ. ಚೆನ್ನಾಗಿದೆ ನಿಮ್ಮದು ಪಿಸೆ, ಸ್ಟೈಲ್ ಚೇಂಜ್ ಮಾಡ್ಬಿಟ್ಟಿದ್ದೀರಲ್ಲ. ಇಲ್ಲ ಇಲ್ಲ ತಿಂತಾರೆ ನನ್ನ ಜೊತೆ. ಮನೆ ಇದ್ದಾಗ ಎಲ್ಲೂ ಆಚೆ ಹೋಗಿ ಮನ್ಸಿರಲ್ಲ. ಇನ್ನೂ ಒಂಚೂರು ಕೆಲಸ ಇತ್ತು, ಸೊ ಹಾಗೆ ಸ್ವಲ್ಪ ಒಂದೇನೋ ಶಾಪಿಂಗ್ ಇದು ಮಾಡಬೇಕಿತ್ತು. ಸರಿ ಇನ್ನೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಹೋದ್ವಿ. ತುಮಕೂರಲ್ಲಿ BH ರೋಡಲ್ಲಂತೂ ಒಂದು ಸೈಡ್ ಇದು ಸಿಮೆಂಟ್ದೆಲ್ಲ ರೋಡ್ ಹಾಕ್ತಿದ್ದಾರೆ, ಒಂದು ಸೈಡ್ ಮಾತ್ರ ಟಾರಲ್ಲಿ ಓಡಾಡ್ತಿರೋದು ಎಲ್ಲರೂ. ಅದನ್ನು ತೆಗಿತಾರೆ. ಇದೆಲ್ಲ ರೆಡಿ ಆದಮೇಲೆ ಆ ಕಡೆಗೆ ಓಡಾಡೋದು, ಈ ಕಡೆಗೆ ಮತ್ತು ಸಿಮೆಂಟ್ ರೋಡ್ ಹಾಕೋದು, ಇದೆಲ್ಲ ಮಾಡ್ತಾರೆ. ಹಾಗಾಗಿ ಒಂದು ಸೈಡ್ ಪೂರ್ತಿ ಫುಲ್ ಉದ್ದಕ್ಕೂ ಹಾಕ್ಬಿಟ್ಟಿದ್ದಾರೆ. BH ರೋಡ್ ಪೂರ್ತಿ ಸಿಮೆಂಟ್ ಇದು ಹಾಕ್ಬಿಟ್ಟು ಎಲ್ಲ ಗೋಣಿ ಚೀಲ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಹಬ್ಬ, ಇನ್ನೂ ಏನೇನು ಕನ್ಸ್ಟ್ರಕ್ಷನ್ ಮಾಡ್ತಾರೋ ನಮ್ಮ ತುಮಕೂರಲ್ಲಿ, ಏನೇನಾಗುತ್ತೋ ಗೊತ್ತಿಲ್ಲ. ನೋಡಿ ಗಾಯ ಅಂತೂ ಇವತ್ತಿಗೆ ನೋಡಿ ಇಷ್ಟ ಆಗಿಬಿಟ್ಟಿದೆ. ಬ್ಲಡ್ಡು ಅದು ಕಲರ್ ನೋಡಿ ಇನ್ನೊಂದು ಸ್ವಲ್ಪ ಮೇಲಿಗೆ ಬಂದುಬಿಟ್ಟಿದೆ, ಬ್ಲಡ್ ಕ್ಲಾಟ್ ಆಗಿರೋದೆಲ್ಲ. ಸೊ ಏನಾಗುತ್ತೋ ಏನೋ ಗೊತ್ತಿಲ್ಲ, ಇನ್ನೂ ಎಷ್ಟು ದಿನಕ್ಕೆ ಇದು ನಾರ್ಮಲ್ ಇದಾಗುತ್ತೋ ಗೊತ್ತಿಲ್ಲ. ನನ್ನ ಬೆರಳು ಈಗಲೂ ಒಂದು ಸ್ವಲ್ಪ ನೋವುತ್ತೆ ತುಂಬ, ಅದ್ರ ಮೇಲೆ ಪ್ರೆಷರ್ ಕೊಡೋಂಗಿಲ್ಲ, ಅದರಲ್ಲೇನೂ ಮುಟ್ಟೋಕ್ಕಾಗಲ್ಲ. ಇದೆಲ್ಲ ಕಲರ್ ಚೇಂಜ್ ಆಗಿ ಯಾವಾಗ ಹೋಗುತ್ತೋ ಸೊ ಗೊತ್ತಿಲ್ಲ. ಸೊ ಇದೊಂದು ಚಿಕ್ಕ ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಐ ಹೋಪ್ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಇದ್ರ ಬಗ್ಗೆ ಪ್ಲೀಸ್ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ನೋಡೋಣ, ಆಯಿತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದ್ರದ್ದು ಏನಾಗುತ್ತೆ ಏನು ಅಂತ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.